ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಐ ಹೋಪ್ ಎಲ್ಲರೂ ಆರಾಮದಿರಿ ಅನ್ಕೊಂಡು ಇವತ್ತಿನ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ಟಾಪಿಕ್ ಏನಪ್ಪಾ ಅಂದ್ರ ಬಕ್ರೀದ್ಗೆ ಮರಿಗಳ ಸೆಲೆಕ್ಷನ್ ಹೆಂಗ್ ಮಾಡ್ತಾರ, ಬಕ್ರೀದ್ಗೆ ಕುರ್ಬಾನ್ ಕೊಡ್ಬೇಕಂದ್ರ ಮರಿಗಳು ಯಾವ ರೀತಿಯಿಂದ ಆಯ್ಕೆ ಮಾಡ್ತಾರ, ಏನೆಲ್ಲ ಕ್ವಾಲಿಟೀಸ್ ಇರಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಇದನ್ನು ಬಹಳಷ್ಟು ಜನ ನನಗೆ ಕಮೆಂಟ್ ಒಳಗ ಕೇಳತ್ತಿದ್ರು, ಬಕ್ರೀದ್ ಮರಿ ಸೆಲೆಕ್ಷನ್ ಹೆಂಗ್ ಮಾಡ್ತಾರ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ರಿ ಅಂತ. ಸೊ ಅದಕ್ಕಾಗಿ ಮಾಡತ್ತೀನಿ. ನೀವು ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗ ಸಬ್ಸ್ಕ್ರೈಬ್ ಮಾಡ್ಕೊರಿ. ಯಾಕಂದ್ರ ನನ್ನ ಚಾನೆಲ್ ಒಳಗ ಬರೀ ಕುರಿ ಮತ್ತ ಮೇಕೆ ಸಾಕಾಣಿಕೆ ಬಗ್ಗೆ ಮಾಹಿತಿ ಇರುತ್ತ. ಒಂದು ಮಾಹಿತಿ ಸಂಬಂಧ ಎಲ್ಲಾ ಚಾನೆಲ್ ಸರ್ಚ್ ಮಾಡೋ ಬದಲು ನನ್ನ ಈ ಪೇಜ್ ಒಳಗ ಎಲ್ಲಾ ಮಾಹಿತಿನೂ ಇರ್ತಾವ. ನಿಮ್ಗ ಇದನ್ ಬಿಟ್ಟು ಬೇರೆ ಏನಾದ್ರೂ ಬೇಕಂದ್ರ ಕಮೆಂಟ್ ಒಳಗ ತಿಳಿಸ್ರಿ, ನಾನು ಅದ್ರ ಬಗ್ಗೆನೂ ಮಾಹಿತಿ ಕೊಡ್ತೀನಿ. ಕುರಿ ಸಾಕಾಣಿಕೆ ಒಳಗ 2 ಟೈಪ್ ಸಾಕಾಣಿಕೆ ಮಾಡ್ತಾರ, ಬ್ರೀಡಿಂಗ್ ಮತ್ತೆ ಫ್ಯಾಟ್ನಿಂಗ್ ಅಂತ. ಬ್ರೀಡಿಂಗ್ ಅಂದ್ರೆ ಆಲ್ಮೋಸ್ಟ್ ಗೊತ್ತೈತಿ, ಸ್ಲೋ ಇನ್ಕಮ್ ಲಾಂಗ್ ಟರ್ಮ್ ಸಾಕಿ ಮರಿಗಳನ್ನ ಸೇಲ್ ಮಾಡ್ಬೇಕು ಮರಿ ಇಟ್ಕೊಂಡು. ಸೊ ಮಿನಿಮಮ್ ಅದಕ್ಕೆ 1 ವರ್ಷ ಬೇಕಾಗತ್ತ. ಇನ್ನ ಫ್ಯಾಟ್ನಿಂಗ್ ಒಳಗೂ 2 ಟೈಪ್ ಐತಿ, ಶಾರ್ಟ್ ಟರ್ಮ್ ಲಾಂಗ್ ಟರ್ಮ್ ಅಂತ. ಶಾರ್ಟ್ ಟರ್ಮ್ ಒಳಗ 2.5 3 ತಿಂಗಳು ಸಾಕಿ ಮಾರಾಟ ಮಾಡ್ಬೋದು. ಮೇನ್ ಆಗಿ ಅದು ಮಾಂಸಕ್ಕ ಮಾರಾಟ ಮಾಡ್ತಾರ. ಇನ್ನ ಲಾಂಗ್ ಟರ್ಮ್ ಒಳಗ ಹೇಳ್ಬೇಕಂದ್ರೆ ಬಕ್ರೀದ್ ಪರ್ಪಸ್ಗೆ ಬಹಳಷ್ಟು ಜನ 90% ಜನ ಬಕ್ರೀದ್ ಪರ್ಪಸ್ಗೆ ಲಾಂಗ್ ಟರ್ಮ್ ಫ್ಯಾಟ್ನಿಂಗ್ ಮಾಡ್ತಾರ. ಯಾಕಂದ್ರ ಶಾರ್ಟ್ ಟರ್ಮ್ ಒಳಗ ಏನಾಗ್ಬಿಡುತ್ತಂದ್ರ ಮೇನ್ ಮೀಟ್ ಪರ್ಪಸ್ ಅಂದ್ರ ಮಾಂಸಕ್ಕಾಗಿ ಶಾರ್ಟ್ ಟರ್ಮ್ ಫ್ಯಾಟ್ನಿಂಗ್ ಮಾಡ್ತಾರ. ಅದ್ರೊಳಗ ನಾವು ಸೇಲ್ ಮಾಡುವಂತರ ಯಾರಾಗಿರ್ತಾರಂದ್ರ, ಯಾರಿಗೆ ಸೇಲ್ ಮಾಡ್ತೀವಿ ಅಂದ್ರ ಕಟಕರಿಗೆ ಆಲ್ಮೋಸ್ಟ್ ನಾವು ಸೇಲ್ ಮಾಡೋದು ಮಾಂಸಕ್ಕಾಗಿ. ಅವ್ರ ಏನ್ ಮಾಡ್ತಾರಂದ್ರ ಒಂದು ರೀಸನೇಬಲ್ ರೇಟ್ ನ ನಾವ್ ಎಷ್ಟೇ ಚೆನ್ನಾಗಿ ಮೇಂಟೈನ್ ಮಾಡಿದ್ರು ಒಂದು ರೇಟ್ ನ ಮುಗಿಸಿ ಅವರು ಇದು ಪರ್ಚೇಸ್ ಮಾಡ್ತಾರ ನಮ್ ಕಡೆಯಿಂದ. ಸೊ ಅಲ್ಲಿ ನಮ್ಗ ಲಾಭ ಬಹಳ ಅನ್ನೋದು ಸಿಗೋದಿಲ್ಲ. ಬಟ್ ಬಕ್ರೀದ್ ಪರ್ಪಸ್ ಹೆಂಗಾಗ್ಬಿಡುತ್ತಂದ್ರ ಬಕ್ರೀದ್ಗೆ ಮರಿಗಳನ್ನ ಆಯ್ಕೆ ಮಾಡತ್ತಿದ್ರಂದ್ರ ಅವರು ಲುಕ್, ಅದ್ರ ಶೈನಿಂಗು, ಆಮೇಲೆ ಅದ್ರ ವೇಟ್ ಹೈಟ್ ನೋಡಿದ್ರಂದ್ರ ದುಡ್ಡಿನ ಬಗ್ಗೆ ಯೋಚನೆ ಮಾಡೋದೇ ಇಲ್ಲ. ಎಷ್ಟಾದ್ರೂ ದುಡ್ಡು ಕೊಟ್ಟು ಮರಿಗಳು ಚೆನ್ನಾಗಿದ್ದು ಅಂದ್ರೆ ಹೆಲ್ದಿಯಾಗಿ ದುಡ್ಡು ಕೊಟ್ಟು ಮರಿಗಳನ್ನ ಒಯ್ತಾರ. ಸೊ ಇವತ್ತ ನಾವು ಮರಿ ಯಾವ ತರ ಇರ್ಬೇಕು ಅನ್ನೋದನ್ನ ತಿಳ್ಕೊಳೋಣ. ನಾವು ಕುರಿ ಸಾಕಾಣಿಕೆ ಮಾಡತ್ತೀವಿ ಫ್ಯಾಟ್ನಿಂಗ್ ಲಾಂಗ್ ಟರ್ಮ್ ಒಳಗ. ಮರಿಗಳ ಆಯ್ಕೆ ನಮ್ಗೆ ಗೊತ್ತಾಗಲ್ಲ ಬಕ್ರೀದ್ ಒಳಗ ಯಾವ ರೀತಿ ಮಾಡ್ಬೇಕು, ಎಷ್ಟು ತಿಂಗಳು ಮರಿಗಳನ್ನ ತರಬೇಕು, ಅದಾದ್ಮೇಲೆ ಎಷ್ಟು ತಿಂಗಳು ಸಾಕ್ಬೇಕು ಅಂತ ಕೇಳೋದಾದ್ರೆ ಮೊದಲು ನೀವು ಚಾಯ್ಸ್ ಮಾಡ್ಬೇಕಾಗಿರುವಂತ ವೈಟ್ ಮರಿಗಳು. ಸ್ವಲ್ಪ ರೇಟ್ ಹೆಚ್ಚಿಗೆ ಆದ್ರೂ ಪರವಾಗಿಲ್ಲ, ಚಲೋ ಮರಿ ತರ್ರಿ. ಎಷ್ಟು ಯಾವ ರೇಂಜ್ ಒಳಗೆ ತರಬೇಕು ಅಂತಂದ್ರೆ 8 ರಿಂದ 9 ಸಾವಿರ 10 ಸಾವಿರ ರೇಂಜ್ ಇಂದ ಮರಿ ತರಬೇಕಾಗುತ್ತೆ ನೀವು. ಸೊ ಅಷ್ಟೇ, 8 ಸಾವಿರದಿಂದ ಸ್ಟಾರ್ಟ್ 10 ಸಾವಿರ ತನಕ ಮರಿಗಳ ಚಾಯ್ಸ್ ಮಾಡಿದ್ರಂದ್ರ ನಿಮಗ ಅವು ಆರೋಗ್ಯ ಆಗಿರ್ತಾವ. ಅಂದ್ರ ನಿಮ್ಗ ಡಿಸೀಸ್ಗಳ ಸಮಸ್ಯೆ ಕಡಿಮೆ ಇರ್ತಾವ. ಸಣ್ಣ ಮರಿಗಳು ತಂದ್ಬಿಟ್ರೆ ಏನಾಗುತ್ತೆ ಅಂದ್ರೆ ಡಿಸೀಸ್ಗಳ ಪ್ರಾಬ್ಲಮ್ ಬರ್ತಾವ, ಆಮೇಲೆ ನಮ್ ಕ್ಲೈಮೇಟ್ಗೆ ಹೊಂದ್ಕೊಳ್ಳೋದಿಲ್ಲ, ಸಾವನ್ನಪ್ತಾವ. ಸ್ವಲ್ಪ ದೊಡ್ಡ ಮರಿ ತಂದ್ಬಿಟ್ರೆ ನೀವು ಮೇಂಟೈನ್ ಮಾಡೋದು ಈಸಿ ಆಗುತ್ತೆ. ಸ್ವಲ್ಪ ಕಾಸ್ಟ್ಲಿ ಆಗ್ಬೋದು, ಸ್ವಲ್ಪ ಮೇಂಟೈನ್ ಮಾಡೋದು ಈಸಿ ಆಗುತ್ತೆ. ಇನ್ನ ಸಣ್ಣ ಏನಾರ ತಂದ್ಬಿಟ್ರಿ ಅಂದ್ರ ದುಡ್ಡು ಜಾಸ್ತಿ ಹೋಗುತ್ತಂತ ಸಣ್ಣ ಏನಾರ ತಂದ್ಬಿಟ್ರಿ ಅಂದ್ರ ಮೇಂಟೈನ್ ಮಾಡೋದು ಕಷ್ಟ, ರೋಗಗಳು ಜಲ್ದಿನ ಬರ್ತಾವ, ಅದಾದ್ಮೇಲೆ ಸಾಯುವಂತ ಚಾನ್ಸಸ್ ಇರುತ್ತೆ. 1000-2000 ರೂಪಾಯಿ ಉಳ್ಸಕ್ ಹೋಗಿ ನೀವು ಅಲ್ಲಿ 5-6 ಮರಿಗಳನ್ನ ಕಳ್ಕೊಂಡು ಎಷ್ಟೋ ಸಾವಿರ ಲುಕ್ಷನ್ ಮಾಡ್ಕೋತೀರಿ. ಸೊ ಇದನ್ನ ಒಂದ್ಸರಿ ಯೋಚನೆ ಮಾಡಿ ನೋಡ್ರಿ. ಅದಾದ್ಮೇಲೆ ಎಷ್ಟು ತಿಂಗಳು ತರ್ಬೇಕಂದ್ರ 5 ರಿಂದ 6 ತಿಂಗಳು ಮರಿಗಳನ್ನ ತರಬೇಕು. ಎಷ್ಟು ತಿಂಗಳೊಳಗ ತರಬೇಕು ಅಂದ್ರೆ ಯಾವ ತಿಂಗಳು ತರ್ಬೇಕಂದ್ರ ನವೆಂಬರ್ ಡಿಸೆಂಬರ್ ಒಳಗ ತಂದ್ರೆ ನೀವು 6 ತಿಂಗಳು ಮರಿ ನಿಮ್ದ ಒಂದು ಫ್ಯಾಟ್ನಿಂಗ್ ಒಳಗ ಬಕ್ರೀದ್ಗೆ ಕರೆಕ್ಟ್ ಆಗಿ 1 ವರ್ಷದ ಮರಿ ಆಗುತ್ತಾ, ನೀವು ಸೇಲ್ ಮಾಡೋದಕ್ಕೆ ಈಸಿ ಆಗುತ್ತೆ. ಮೊದಲನೇದಾಗಿ ನಾವು ವಯಸ್ಸಿನ ಬಗ್ಗೆ ತಿಳ್ಕೊಳೋಣ. ಎಷ್ಟು ವಯಸ್ಸಿದ್ರ ಬಕ್ರೀದ್ಗೆ ಮರಿಗಳು ಸೇಲ್ ಆಗ್ತಾವಂತ. ಮಿನಿಮಮ್ 1 ವರ್ಷ ಅಂತೂ ಕಂಪ್ಲೀಟ್ ಆಗಿರ್ಬೇಕು. ಯಾಕಂದ್ರ ಬಕ್ರೀದ್ ಒಳಗ ಕುರ್ಬಾನಿ ಕೊಡ್ಬೇಕಂದ್ರ ಮರಿಗಳು 1 ವರ್ಷದ ಒಳಗಿನ ಮರಿಗಳಿಗೆ ಕುರ್ಬಾನಿ ಕೊಡೋದಿಲ್ಲ, 1 ವರ್ಷ ಆದ್ಮೇಲೆನೆ ಮರಿಗಳನ್ನ ಕುರ್ಬಾನಿ ಕೊಡ್ತಾರ. ಸೊ ಅದಕ್ಕೆ ಅವರು 1 ವರ್ಷ ಕಂಪ್ಲೀಟ್ ಆಗಿರೋ ಮರಿನ ಚಾಯ್ಸ್ ಮಾಡ್ತಾರ. ಕೆಲವೊಂದ್ ಜನ ಹೈಟ್ ವೇಟ್ ನೋಡಿ 1 ವರ್ಷ ಆಗೈತಂತ ಐಡೆಂಟಿಫೈ ಮಾಡ್ತಾರ. ಇನ್ನೂ ಕೆಲವು ಜನ ಏನ್ ಮಾಡ್ತಾರಂದ್ರ ಮರಿಗಳ ಹಲ್ಲು ನೋಡ್ತಾರ. ಇಲ್ಲಿ 2 ಹಲ್ಲು ದೊಡ್ಡ ಇರ್ತಾವು, 2 ಹಲ್ಲಿನ ಮರಿ 4 ಹಲ್ಲಿನ ಮರಿ ಅಂತಾರ. ಸೊ 2 ಹಲ್ಲು ಬಂದಿದ್ದು ಅಂದ್ರ 1 ವರ್ಷ ಕಂಪ್ಲೀಟ್ ಆಗೈತಿ ಅಂತ ಹೇಳಿ. ಸೊ ಹಲ್ಲುಗಳ ಮೇಲೆ ಹೈಟ್ ವೇಟ್ ಮೇಲೆ ಮರಿಗಳ 1 ವರ್ಷದ ಐತೆ ಇಲ್ಲ ಅಂತ ನೋಡಿ ತಿಳ್ಕೊಂಡು ಕುರ್ಬಾನಿ ಕೊಡ್ತಾರ. ಬಕ್ರೀದ್ಗೆ ಮರಿಗಳನ್ನ ಸೆಲೆಕ್ಟ್ ಮಾಡ್ತಾರ. ಸೊ ನೀವು ಬಕ್ರೀದ್ ಪರ್ಪಸ್ ಮಾಡತ್ತೀರಂದ್ರ ಕಂಪಲ್ಸರಿ 2 ಹಲ್ಲು ಮೂಡಿರ್ಲೇಬೇಕು. ಸೊ ಆ ರೀತಿ ಮರಿಗಳನ್ನ ಮೇಂಟೈನ್ ಮಾಡ್ಕೋರಿ. ಇನ್ನ ಎರಡನೇದಾಗಿ ಮರಿ ಡ್ಯಾಮೇಜ್ ಆಗಿರ್ಬಾರ್ದು. ಯಾವ ರೀತಿ ಅಂದ್ರ ನಮ್ಮ ಆಡು ಭಾಷೆ ಹೇಳ್ಬೇಕಂದ್ರ ಮುಕ್ ಆಗಿರ್ಬಾರ್ದು ಮರಿ ಅಂತ ಹೇಳ್ತಾರ. ಈಗ ನಾವು ಎಕ್ಸಾಂಪಲ್ ಹೇಳ್ಬೇಕಂದ್ರ ನಾವು ಯಾವುದೇ ಒಂದು ದೇವ್ರ ಪೂಜೆ ಮಾಡ್ಬೇಕಂದ್ರ ಒಂದು ಸಣ್ಣ ವಿಗ್ರಹ ಇತ್ತಂದ್ರ ಅದು ಮುಕ್ ಆಗಿರ್ಬಾರ್ದು ಅಂತ ಹೇಳ್ತಾರ. ಸೊ ಮುಕ್ ಆಗಿತ್ತಂದ್ರ ನಮ್ಗೆ ಪೂಜೆಗೆ ನಡೆಯಲ್ಲ. ಸೊ ಅದ್ರ ತರಾನೇ ಈ ಬಕ್ರೀದ್ ಒಳಗ ಕುರ್ಬಾನಿ ಕೊಡ್ಬೇಕಂದ್ರ ಮರಿಗಳು ಮುಕ್ ಆಗಿರ್ಬಾರ್ದು ಅಂತ ಹೇಳ್ತಾರ.
ಸೊ ಯಾವ ರೀತಿ ಅವ್ರು ನೋಡ್ತಾರ ಮುಕ್ಕಾಗೈತೆ ಇಲ್ಲ, ಅದಕ್ಕೆ ಏನೋ ಡ್ಯಾಮೇಜ್ ಆಗೈತೆ ಇಲ್ಲ ಅಂತಂದ್ರ ಮೊದಲು ಕೊಂಬು ನೋಡ್ತಾರ ಅವರು. ಕೊಂಬು ಒಂದಿಷ್ಟು ಕ್ರ್ಯಾಕ್ ಬಿಟ್ಟಿರಬಾರ್ದು, ಅದ್ರ ಜೊತೆಗೆ ಮರಿಗಳು ಗುದ್ದಾಡಿ ಮುರಿದಿರಬಾರ್ದು. ಕೊಂಬು ಮುರಿದಿದ್ರ ಕ್ರ್ಯಾಕ್ ಆಗಿದ್ರ ಮಾತ್ರ ಮರಿಗಳು ಸೇಲ್ ಆಗೋದೇ ಇಲ್ಲ. ಅದ್ರ ಜೊತೆಗೆ ಇನ್ನು ಏನ್ ನೋಡ್ತಾರಂದ್ರ ಕಿವಿ, ಕೆಲವೊಂದು ಮರಿಗಳು ಕಿವಿ ಹರಿದಿರ್ತಾವು, ಇಲ್ಲ ತಾವೇ ಏನೋ ಮಾಡಕ್ ಹೋಗಿ ಪಿನ್ ಅದು ಹಾಕಿರ್ತಾರ ಒಂದೊಂದ್ಸರಿ, ಅವಾಗ ಒಂದ್ ಹೋಲ್ ಬಿದ್ದಿರುತ್ತೆ. ಒಂದಿಷ್ಟು ಅದಕ್ಕೆ ಏನೋ ಡ್ಯಾಮೇಜ್ ಆಗಿರ್ಬಾರ್ದು. ಸೊ ಈ ರೀತಿ ಚಾಯ್ಸ್ ಮಾಡ್ತಾರ. ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರ ಕಾಲು ಎಲ್ಲೋ ಅಡ್ಡಾಡೋ ಮುಂದೆ ಏನೋ ಪೆಟ್ಟು ಹಚ್ಕೊಂಡೈತಿ ಕಾಲಿಗಂದ್ರು, ಸೊ ಆ ಮರಿ ಕೂಡ ಬಕ್ರೀದ್ಗೆ ನಡೆಯೋದಿಲ್ಲ, ಅವ್ರು ತಗೊಳೋದಿಲ್ಲ. ಇನ್ನ ರೋಗಗಳ ವಿಚಾರಕ್ಕೆ ಬಂದ್ರ ಆ ಮರಿಗೆ ನೆಗಡಿ, ಜ್ವರ, ಕೆಮ್ಮು, ಲೂಸ್ ಮೋಷನ್ ಏನೂ ಹತ್ತಿರಬಾರ್ದು. ಮರಿ ಹೆಲ್ದಿ ಆಗಿರ್ಬೇಕು ಮರಿ, ಆಮೇಲೆ ಏನು ಡ್ಯಾಮೇಜ್ ಆಗಿರ್ಬಾರ್ದು, ಫುಲ್ ಒಳ್ಳೆ ಮರಿ ಇರ್ಬೇಕು, ಪರ್ಫೆಕ್ಟ್ ಆಗಿರೋ ಮರಿ. ಆ ರೀತಿ ಇದ್ರ ಕುರ್ಬಾನಿಗೆ ಬಕ್ರೀದ್ಗೆ ಮರಿಗಳನ್ನ ತಗೋತಾರ. ಇನ್ನ ಮೂರನೇದು ಏನಪ್ಪಾ ಅಂದ್ರ ಲುಕ್, ಅಂದ್ರ ನೋಡೋದಕ್ಕ ಮರಿ ಯಾವ ರೀತಿ ಇದ್ರ ಅವ್ರು ಸೆಲೆಕ್ಟ್ ಮಾಡ್ತಾರಂದ್ರ, ಮೊದಲನೇದಾಗಿ ಅವ್ರಿಗೆ ವೈಟ್ ಮರಿ ಅಂದ್ರ ಬಾಳ ಇಷ್ಟ. ವೈಟ್ ಮರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರ. ಆ ವೈಟ್ ಮರಿ ಒಳಗು ಏನ್ ಕ್ವಾಲಿಟಿ ನೋಡ್ತಾರಂದ್ರ ಅವ್ರಿಗೆ ಇಷ್ಟ ಆಗುವಂತದಂದ್ರ ಕೊಂಬು ಸ್ವಲ್ಪ ರಿಂಗ್ ಆಗಿರ್ಬೇಕು, ಸುತ್ಕೊಂಡಿರ್ಬೇಕು ಕೊಂಬು. ಅದ್ರ ಜೊತೆಗೆ ವೈಟ್ ಐಸ್ ಮರಿ ಅಂತ ಹೇಳ್ತಾರ. ಒಂದ್ ನಿಮಿಷ ನಾನು ತೋರಿಸ್ತೀನಿ ನಮ್ದು ಮರಿ. ಸೊ ಇದು ನಮ್ಮ ಮರಿ ಸಣ್ಣದೈತಿ, ಇದ್ರ ಕಣ್ಣು ನೋಡ್ರಿ ನೀವು, ವೈಟ್ ಕಣ್ಣು ಅದಾವ. ಇದ್ರು ಆಲ್ಮೋಸ್ಟ್ ಎಲ್ಲಾ ಮರಿಗಳ ಕಣ್ಣು ಕೆಂದು ಮತ್ತ ಕಪ್ಪು ಇರುತ್ತೆ, ಇದ್ರ ವೈಟ್ ಐಸ್ ಅದಾವ್. ಈ ರೀತಿ ಏನಾರ ವೈಟ್ ಐಸಿನ ಮರಿ ಇದ್ದು ಅಂದ್ರ, ವೈಟ್ ಕಲರ್ ಅಂದ್ರ ಬಿಳಿ ಕಣ್ಣಿನ ಮರಿ ಇತ್ತಂದ್ರ ಅವ್ರಿಗೆ ಹೆವಿ ಇಷ್ಟ ಆಗತ್ತ. ವೈಟ್ ಕಲರ್ ಇರೋ ಮರಿ, ಕೊಂಬು ಸುತ್ತಿ ಇರುವಂತದ್ದು, ಶೈನಿಂಗ್ ಇರುವಂತ ಮರಿ, ಅದ್ರ ಜೊತೆಗೆ ವೈಟ್ ಐಸ್ ಏನಾದ್ರು ಇತ್ತಂದ್ರ ಅವರು ಆ ಮರಿನ ಎಷ್ಟೇ ರೇಟ್ ಆದ್ರೂ ತಗೋತಾರ ಅಂತ ಹೇಳ್ಬೋದು. ಇನ್ನ ಹಿಂಗಿದ್ರ ಅಷ್ಟ ಮರಿಗಳು ಸೆಲೆಕ್ಷನ್ ಮಾಡ್ತಾರ ಅಂತ ಕೇಳೋದಾದ್ರೆ ಇಲ್ಲ, ಅವರು ಫಸ್ಟ್ ಪ್ರಿಫರೆನ್ಸ್ ಕೊಡೋದು ಈ ರೀತಿ ಮರಿ ಇತ್ತಂದ್ರ ಓಕೆ, ಇಲ್ಲ ಅಂದ್ರ ಸೆಕೆಂಡ್ ಪ್ರಿಫರೆನ್ಸ್ ಕೊಡೋದು ಅವರು ಕೆಂದು ಬಣ್ಣಕ್ಕ, ಕೆಂದು ಕಲರ್ ಮರಿಗೆ ತಗೋತಾರ ಅವರು. ಕೆಂದು ಆಗಿಲ್ಲ, ವೈಟ್ ಕೆಂದು ಎರಡು ಸಿಕ್ಕಿಲ್ಲ ಅಂದ್ರೆ ಲಾಸ್ಟ್ ಆಪ್ಷನ್ ಅವ್ರಿಗೆ ಬ್ಲ್ಯಾಕ್. ಸೊ ಆಲ್ಮೋಸ್ಟ್ ಬಕ್ರೀದ್ಗೆ ವೈಟ್ ಮರಿಗಳನ್ನ ಬಹಳ ಜನ ಸೇಲ್ ಮಾಡ್ತಾರ. ಸೊ ಹಂಗಾಗಿ ಕೆಂದು ಮತ್ತೆ ಬ್ಲ್ಯಾಕಿಗೆ ಅಷ್ಟು ವ್ಯಾಲ್ಯೂ ಇಲ್ಲ. ಸೊ ನೋಡೋದಕ್ಕ ಲುಕ್ ಐತಿ ಅಂದ್ರ ಒಂದೊಂದ್ಸರಿ ಸೇಲ್ ಆಗಬಹುದು, ಆದ್ರೆ ನಿಮ್ ಮೇನ್ ಟಾರ್ಗೆಟ್ ಏನಿರ್ಬೇಕು ವೈಟ್ ಮರಿ, ಈ ತರ ಶೈನಿಂಗ್ ಇರಬೇಕು ಮರಿ. ಆಮೇಲೆ ಹೇರ್ಸ್ ಕೂಡ ಈಗ ವೈಟ್ ಕಲರ್ ಐತಿ, ಐಸು ಕೊಂಬು ಸುತ್ತದವು, ವೈಟ್ ಮರಿ ಅಂದ್ರೂ ನೋಡೋದಕ್ಕ ಲುಕ್ ಯಾವರತ್ತೆ ಅಂದ್ರ ಮರಿ ಶೈನಿಂಗ್ ಆಗಿ ಕಾಣ್ಬೇಕು, ಹೈಟು ವೇಟು ಚೆನ್ನಾಗಿರ್ಬೇಕು. ಇದ್ರ ಮೇಲೆ ಈ ತರ ಏನಾದ್ರು ಮರಿ ಇತ್ತಂದ್ರ ನಿಮ್ದು ನೀವು ಹೇಳಿರೋಂತ ರೇಟಿಗೆ ಮುಗಿಸ್ತಾರ ಅಂತ ಹೇಳ್ಬೋದು. ಇನ್ನು ಲಾಸ್ಟ್ ಅಂತಂದ್ರೆ ತೂಕ, ಹೈಟು ವೇಟು ಎಷ್ಟೈತಿ ಅಂತ ನಾವು ಯಾವುದೇ ಒಂದು ಮರಿಗಳ ಸೆಲೆಕ್ಷನ್ ಬಕ್ರೀದ್ ಅಂತಲ್ಲ, ಯಾವುದೇ ತರದ ಮರಿಗಳ ಸೇಲ್ ಹೊಂಟಾವು, ವ್ಯಾಪಾರ ಮಾಡಾತೀವಿ, ನಾವು ಮಾಡಾತೀವಿ ಅಂದ್ರೆ ಇನ್ನೊಬ್ರು ಮಾಡಾತಿರಂದ್ರ ಅದಕ್ಕ ವೇಟ್ ಹೈಟು ಎರಡೂ ಇಂಪಾರ್ಟೆಂಟ್ ಆಗುತ್ತ. ಮರಿ ದಷ್ಟಪುಷ್ಟವಾಗಿ ಚೆನ್ನಾಗಿ ವೇಟ್ ಇತ್ತು, ಹೈಟ್ ಇತ್ತು ಅಂತಂದ್ರೆ ಬಕ್ರೀದ್ ಒಳಗ ನಿಮ್ಮಷ್ಟು ಲಾಭ ಪಡ್ಕೊಳ್ಳೋರು ಬೇರೆ ಯಾರು ಇಲ್ಲ ಅಂತ ಹೇಳ್ಬೋದು. ಅವ್ರು ಈ ನಾ ಹೇಳಿರುವಂತ ಎಲ್ಲಾ ಕ್ವಾಲಿಟೀಸ್ ಇರುವಂತ ಮರಿ ನಿಮ್ ಕಡೆ ಏನಾದ್ರು ಇತ್ತಂದ್ರ ಅವ್ರು ಜಾಸ್ತಿ ಬಾರ್ಗೇನಿಂಗ್ ಮಾಡಲ್ಲ, ಅಂದ್ರೆ ಜಾಸ್ತಿ ಹೆಚ್ಚು ಕಮ್ಮಿ ಮಾಡೋದಿಲ್ಲ. ನೀವು ಒಂದ್ ರೇಟ್ ಫಿಕ್ಸ್ ಇಟ್ಕೊಂಡ್ರಿ ಅಂದ್ರ ಆ ರೇಟಿಗೆ ನಿಮ್ ಮರಿಗಳು ಸೇಲ್ ಆಗ್ತಾವು. ಸೊ ಬಕ್ರೀದಿಗೆ ಯಾವ ರೀತಿ ಮರಿಗಳನ್ನ ಸೆಲೆಕ್ಟ್ ಮಾಡಬೇಕು ಅಂತ ಬಹಳಷ್ಟು ಜನ ಕೇಳಿದ್ರಿ. ಸೊ ಇದ್ರ ಬಗ್ಗೆ ನಾನು ಇವತ್ತು ಮಾಹಿತಿ ಕೊಟ್ಟಿನಿ ಅಂತ ಅನ್ಕೊಂಡಿನಿ, ನಿಮ್ಗೆ ಸಿಕ್ಕೈತಿ ಅಂತ ಅನ್ಕೊಂಡಿನಿ. ಈ ಮಾಹಿತಿ ಏನಾದರೂ ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ ನಾನು ಯಾವಾಗೂ ಹೇಳ್ದಂಗ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಆಮೇಲೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗ ನಿಮ್ಗೆ ಇನ್ನೂ ಏನಾದರೂ ಡೌಟ್ಸ್ ಅದಾವು, ಬೇರೆ ಯಾವ್ದ್ರ ಬಗ್ಗೆ ಆದ್ರೂ ಮಾಹಿತಿ ಬೇಕಂದ್ರೆ ಕಮೆಂಟ್ ಒಳಗೆ ತಿಳಿಸ್ರಿ, ನಾನು ಅದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ತೀನಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದೊಳಗೆ ಇನ್ನೂ ಭಾಳಷ್ಟು ಕಮೆಂಟ್ ನನಗೆ ಬಂದಿರೋದು ಅಂದ್ರೆ ಕೆಂಗೂರಿ ಅಂತ ನಾರ್ಮಲ್ ಆಗಿ ಫ್ಯಾಟ್ನಿಂಗ್ ಒಳಗೆ ಯಾವ ರೀತಿ ಮರಿಗಳ ಆಯ್ಕೆ ಮಾಡ್ಬೇಕಂತ ಕೇಳ್ಯಾರ. ಸೊ ನೆಕ್ಸ್ಟ್ ವಿಡಿಯೋದೊಳಗೆ ನಾನು ಮರಿಗಳ ಆಯ್ಕೆ ಟೋಟಲ್ ಆಗಿ ಕುರಿ ಸಾಕಾಣಿಕೆ ಒಳಗೆ ಮರಿಗಳ ಆಯ್ಕೆ ಯಾವ ರೀತಿ ಮಾಡ್ಬೇಕಂತ ಹೇಳ್ತೀನಿ. ಸೊ ಅಲ್ಲಿವರೆಗೂ ವೇಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.